ಫ್ರಾನ್ಸ್ ನಿರ್ಮಿತ ರಫೇಲ್ ಯುದ್ಧ ವಿಮಾನ ಧ್ವಂಸವಾಗಿದೆ ಎನ್ನುವಂತ ಸುಳ್ಳು ಸುದ್ದಿಯನ್ನ ಚೀನಾ ಹರಡಿಸ್ತಾ ಇದೆ. ತಾನು 3 ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದು ಹಾಕದೆ ಅಂತ ಹೇಳೋದು ಅವತ್ತಿನಿಂದಲೂ ಸಹ ಈ ಸುದ್ದಿ ಹರಿದಾಡ್ತಾನೆ ಇದೆ. ಭಾರತದಲ್ಲೂ ಇಂಥದೇ ಮಾತುಗಳು ಕೇಳಿ ಬರ್ತಾ ಇವೆ ಸ್ನೇಹಿತರೆ. ರಾಫೇಲ್ ಯುದ್ಧ ವಿಮಾನಾಲು మన ಪಾಕಿಸ್ತಾನ ಕೂಲ್ಚಿಂದಿ 4 ರಾಫೇಲ್ या 3 ರಾಫೇಲ್ गिराए गए ऐसी चर्चा है. ಚೀನಾ ಹೇಳಿದ ಅಂಥದ್ದೇ ಒಂದು ಆರೋಪವನ್ನ ಇಲ್ಲಿನ ಕಾಂಗ್ರೆಸ್ ನಾಯಕರು ಅದೇ ರೀತಿಯಲ್ಲಿ ಮಾತನಾಡ್ತಿರೋದು ಯಾಕೆ? Chinese motors, Chinese optics, Chinese batteries, Chinese. Challenge the Chinese. ರಾಹುಲ್ ಗಾಂಧಿ ಮಾತೆತ್ತಿದ್ರೆ ಚೀನಾ ಜಪ ಹೇಗೆ ಮಾಡ್ತಾರೆ ಅಂತ. ಈ ಒಪ್ಪಂದಕ್ಕೆ ರಾಹುಲ್ ಗಾಂಧಿ ಸಹಿ ಹಾಕಿದ್ರಲ್ಲ, ಅದು ಸುಳ್ಳು ಅಂತ ಇದುವರೆಗೆ ರಾಹುಲ್ ಗಾಂಧಿ ಅವರು ಹೇಳಿಲ್ಲ. ಹಾಗಾದ್ರೆ ಅವರಿಬ್ಬರೇ ಹೋಗಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ಬಂದಿದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿಯಾ? ಸಮಯ ಸಿಕ್ಕಾಗೆಲ್ಲ ಚೀನಾ ಪರ ಬ್ಯಾಟಿಂಗ್ ಮಾಡಬೇಕು ಅನ್ನುವಂತ ಒಂದು ಒಪ್ಪಂದವೇನಾದ್ರೂ ಆಗಿದೆಯಾ? ರಾಹುಲ್ ಗಾಂಧಿಯೇ ಅವರ ಎಲ್ಲ ನಡವಳಿಕೆಗಳಿಗೂ ಒಂದು ಸಂಬಂಧ ಇದ್ದೇ ಇದೆ ಅನ್ನುವಂಥದ್ದು ಬಿಜೆಪಿ ಆರೋಪ ಮಾಡ್ತಿರೋದು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಆಪರೇಷನ್ ಸಿಂಧೂರ ಆಗಿ 2 ತಿಂಗಳ ಆಗ್ತಾ ಬಂತು. ಇದಾದ ನಂತರವೂ ಕೂಡ ಈ ಬಗ್ಗೆ ಹಲವಾರು ಸುದ್ದಿಗಳು, ಹಲವಾರು ವಿವಾದಗಳು, ಹಲವಾರು ಚರ್ಚೆಗಳು ದೇಶದಾದ್ಯಂತ ನಡೀತಾನೆ ಇದೆ. ಈಗ ಅದು ವಿಶ್ವದ ಬೇರೆ ಬೇರೆ ದೇಶಗಳಿಗೂ ಹಬ್ಬಿದೆ. ಅದು ಯಾಕೆ ಅಂತ ಹೇಳ್ತೇನೆ. ಅದಕ್ಕೆ ಮುಂಚೆ ಮೊನ್ನೆ ರಾಹುಲ್ ಸಿಂಗ್, ಲೆಫ್ಟಿನೆಂಟ್ ಜನರಲ್ ರಾಹುಲ್ ಸಿಂಗ್, ಡೆಪ್ಯೂಟಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಫ್ ಇಂಡಿಯಾ, ಅವರು ಒಂದು ಮಾತನ್ನು ಹೇಳಿದರು. ಅದು ನಿಜಕ್ಕೂ ಆಘಾತಕಾರಿ. ಏನು? ಆಪರೇಷನ್ ಸಿಂಧೂರದಲ್ಲಿ ಭಾರತ ಒಬ್ಬ ಶತ್ರುವಿನ ವಿರುದ್ಧ ಹೋರಾಟ ಮಾಡಲಿಲ್ಲ, 3 ಶತ್ರು ದೇಶಗಳ ವಿರುದ್ಧ ಹೋರಾಟ ಮಾಡಿತು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ವಿಚಾರವನ್ನು ಅವರು ಹೇಳಿದರು. ಒಂದು ಪಾಕಿಸ್ತಾನ, ಒಂದು ಚೀನಾ ಮತ್ತು ಒಂದು ಟರ್ಕಿ. ಯುದ್ಧದ ಸಂದರ್ಭದಲ್ಲಿ ಚೀನಾ ಹೇಗೆ ತನ್ನ ಸ್ಯಾಟಲೈಟ್ ಇಮೇಜ್ಗಳನ್ನು ಪಾಕಿಸ್ತಾನಕ್ಕೆ ಕಳಿಸ್ತಾ ಇತ್ತು, ಭಾರತದ ಸೇನೆಯ ಮೂಮೆಂಟ್ಗಳನ್ನು ಅದು ಹೇಗೆ ಪಾಕಿಸ್ತಾನಕ್ಕೆ ಗೊತ್ತುಪಡಿಸ್ತಾ ಇತ್ತು ಅನ್ನೋದನ್ನು ಅವರು ವಿವರವಾಗಿ ಹೇಳಿದರು. ಆಶ್ಚರ್ಯ, ಆಘಾತ. ಹೌದು, ಚೀನಾ ಇಂಥ ಕುತಂತ್ರಗಳನ್ನು ಮಾಡಿಕೊಂಡೇ ಬಂದಿದೆ ಭಾರತದ ವಿರುದ್ಧ ಅನ್ನೋದನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಇದಾದ ನಂತರದಲ್ಲಿ ಇನ್ನೊಂದು ಹೊಸ ವಿಚಾರ ಆ ಬೆಳಕಿಗೆ ಬಂತು. ಅದು ಫ್ರಾನ್ಸ್ನಿಂದ ಬಂದದ್ದು. ಈಗಾಗಲೇ ನಮಗೆ ಗೊತ್ತಿದೆ. ಏನು? ಫ್ರಾನ್ಸ್ನ ಗುಪ್ತಚರ ಇಲಾಖೆ ನೀಡಿದಂಥ ಮಾಹಿತಿ ಅದು. ಏನದು? ಚೀನಾ ಫ್ರಾನ್ಸಿನ ರಕ್ಷಣಾ ವ್ಯವಹಾರಗಳ ಮೇಲೆ ಗದಾಪ್ರಹಾರ ಮಾಡೋದಕ್ಕೆ ಹೊರಟಿದೆ. ಅಂದರೆ ಪಾಕಿಸ್ತಾನ ಭಾರತ ಯುದ್ಧದಲ್ಲಿ ಫ್ರಾನ್ಸ್ ನಿರ್ಮಿತ ರಫೇಲ್ ಯುದ್ಧ ವಿಮಾನ ಧ್ವಂಸವಾಗಿದೆ ಅನ್ನುವಂಥ ಸುಳ್ಳು ಸುದ್ದಿಯನ್ನು ಚೀನಾ ಹರಡಿಸ್ತಾ ಇದೆ. ಅದು ತನ್ನ ರಾಯಭಾರ ಕಚೇರಿಯ ಮೂಲಕವೇ ಇಂಥ ಸುಳ್ಳು ಸುದ್ದಿಯನ್ನು ಹರಡಿಸ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ. ಅದಕ್ಕೆ ಕಾರಣವಾಗಿರೋದು ಚೀನಾ ತನ್ನ ರಕ್ಷಣಾ ಸಾಮಗ್ರಿಗಳನ್ನು, ತನ್ನ ರಕ್ಷಣಾ ಯುದ್ಧ ವಿಮಾನಗಳನ್ನು ಮಾರಾಟ ಮಾಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಫ್ರಾನ್ಸ್ನ ರಕ್ಷಣಾ ಯುದ್ಧ ವಿಮಾನಗಳು ಕಳಪೆ ಅನ್ನೋದನ್ನು ಬಿಂಬಿಸ್ತಾ ಇದೆ. ಇದು ಇಂಡೋನೇಷ್ಯಾ ಜೊತೆ ರಕ್ಷಣಾ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಚೀನಾ ಈ ರೀತಿ ಮಾತನಾಡಿರೋದಕ್ಕೆ ನಮಗೆ ಮಾಹಿತಿ ಬಂದಿದೆ ಅಂತ ಫ್ರೆಂಚ್ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಹೇಳಿತು. ಫ್ರೆಂಚ್ ಮಾಧ್ಯಮಗಳು ಇದನ್ನು ಸವಿವರವಾಗಿ ಪ್ರಕಟ ಮಾಡಿತು. ಯಾವಾಗ ಪಾಕಿಸ್ತಾನದ ಶಾಬಾಜ್ ಶರೀಫ್ ತಾನು 3 ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕದೆ ಅಂತ ಹೇಳಿದ್ನೋ ಅವತ್ತಿನಿಂದಲೂ ಸಹ ಈ ಸುದ್ದಿ ಹರಿದಾಡ್ತಾನೆ ಇದೆ. ಆಯಿತು, ಚೀನಾ ಏನೋ ಹೇಳ್ಕೊಳ್ತು. ಚೀನಾಗೆ ಆ ದೇಶದ ಬಿಸ್ನೆಸ್ ಇಂಟ್ರೆಸ್ಟ್ ಮುಖ್ಯ. ಭಾರತದಲ್ಲೂ ಇಂಥದೇ ಮಾತುಗಳು ಕೇಳಿಬರ್ತಾ ಇವೆ ಸ್ನೇಹಿತರೆ. ಮೊದಲಿಗೆ ಈ ಒಂದು ಅನುಮಾನದ ವಿಷ ಬೀಜವನ್ನು ಬಿತ್ತಿದ್ದು ರಾಹುಲ್ ಗಾಂಧಿಯವರ ಟ್ವೀಟ್. ಯುದ್ಧ ಇನ್ನೇನು ಮುಗೀತು ಅನ್ನುವಷ್ಟರಲ್ಲಾಗಲೇ ಅವ್ರದ್ದು ಒಂದು ಟ್ವೀಟ್ ಬಂದುಬಿಟ್ಟಿತ್ತು. ಏನು? ಭಾರತ ಎಷ್ಟು ಯುದ್ಧ ವಿಮಾನಗಳನ್ನು ಕಳ್ಕೊಂಡಿದೆ, ನರೇಂದ್ರ ಮೋದಿ ಸರ್ಕಾರ ಮಾಹಿತಿ ಕೊಡಬೇಕು. ಅರೆ, ಇನ್ನೂ ಯುದ್ಧ ನಡೀತಾ ಇದೆ, ಯುದ್ಧ ಆಗಿನ್ನೂ ಮುಗಿಯುತ್ತೋ ಇಲ್ವೋ ಅನ್ನುವಂಥ ಸಂದರ್ಭ ಇದೆ. ಆ ಸಂದರ್ಭದಲ್ಲೇ ನಾವು ಎಷ್ಟು ಯುದ್ಧ ವಿಮಾನಗಳನ್ನು ಕಳ್ಕೊಂಡ್ವಿ ಅನ್ನುವಂಥ ನಂಬರ್ಸ್ ಕೊಡಲಿಕ್ಕಾಗತ್ತೇನ್ರಿ? ಯುದ್ಧ ತಂತ್ರ ಅಂತಾರೆ ಅದಕ್ಕೆ. ಆದರೂ ರಾಹುಲ್ ಗಾಂಧಿ ಈ ಒಂದು ಅನುಮಾನವನ್ನು ತನ್ನ ಬೆಂಬಲಿಗರಲ್ಲಿ ಬಿತ್ತಿದ್ರು, ಅಥವಾ ದೇಶದ ಜನರಲ್ಲಿ ಬಿತ್ತುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಕೆಲವು ಮಾಧ್ಯಮಗಳು ಇದನ್ನೇ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿದ್ರು. ಅದಾದ ನಂತರದಲ್ಲಿ ಸಾಲು ಸಾಲು ಕಾಂಗ್ರೆಸ್ ನಾಯಕರು ಭಾರತ ರಫೇಲ್ ಯುದ್ಧ ವಿಮಾನವನ್ನು ಕಳ್ಕೊಂಡಿದೆ ಎನ್ನುವಂಥ ಮಾತುಗಳನ್ನು ಆಡಿದರು. ఇదే రాహుల్ గాంధీ బెంబలిగరు. రాఫెల్ యుద్ధ విమానాలు మన పాకిస్తాన్ కూల్చింది. ఎన్ని కూల్చిందో రాఫెల్ గురించి చెప్పమంటే ఈరోజు చర్చ లేదు.
ఈరోజు మన దేశం కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి. మన పాకిస్తాన్తో జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేలగూల్చిందో మీరు లెక్క చెప్పండి. और ये चाइना के 5-6 हजार ड्रोन हिंदुस्तान में भेजे गए, उसको गिराने के लिए हमने 15-15 लाख का मिसाइल उसके ऊपर छोड़ा, उसको ध्वस्त करने के लिए डाला गया. ऐसी बहुत सारी चर्चा है. हमारे राफेल 4 राफेल या 3 राफेल गिराए गए, ऐसी चर्चा है. राफेल ले आए, नींबू मिर्च बांधकर खड़ी किए हुए हैं. आपको याद होगा, मैंने नहीं बांधा है, वो बांधा है, इस केंद्र की सरकार ने बांधा है. रक्षा मंत्री ने नींबू मिर्च बांधकर खड़ा किया हुआ है. ನೋಡಿದ್ರಲ್ಲ ಹೇಗೆ ರಾಹುಲ್ ಗಾಂಧಿಯವರ ಮಾತುಗಳನ್ನೇ ಅವರ ನಾಯಕರು ಯಾವ ರೀತಿ ಅದನ್ನು ಪುನರುಚ್ಚಾರ ಮಾಡ್ತಾ ಇದ್ದಾರೆ ಅಂತ. ಚೀನಾ ಹೇಳಿದ ಅಂಥದ್ದೇ ಒಂದು ಆರೋಪವನ್ನು ಇಲ್ಲಿನ ಕಾಂಗ್ರೆಸ್ ನಾಯಕರು ಅದೇ ರೀತಿಯಲ್ಲಿ ಮಾತನಾಡ್ತಿರೋದು ಯಾಕೆ? ಫ್ರೆಂಚ್ ಇಂಟೆಲಿಜೆನ್ಸ್ ರಿಪೋರ್ಟ್ ಇನ್ನೊಂದು ಮಾತನ್ನು ಹೇಳಿದೆ. ಚೀನಾ ಈ ರೀತಿಯ ಫೇಕ್ ಸುದ್ದಿಗಳನ್ನು ಹಬ್ಬಿಸ್ತಾ ಇದೆ. ಜಾಗತಿಕ ಮಾಧ್ಯಮ ಲೆಫ್ಟ್ ಲಿಬರಲ್ಗಳ ಏಕಸ್ವಾಮ್ಯದಿಂದ ಕೂಡಿರುವಂತಹ ಕೆಲವು ಜಾಗತಿಕ ಮಾಧ್ಯಮಗಳು ಈ ಸುದ್ದಿಯನ್ನು ಭಾಳ ವಿಜೃಂಭಿಸಿ ಪ್ರಚಾರ ಮಾಡ್ತಾ ಇವೆ. ಹಾಗಾಗಿ ಆ ಸುದ್ದಿಗಳಲ್ಲಿ AI ಜನರೇಟೆಡ್ ಇಮೇಜ್ಗಳಿವೆ, ರಫೇಲ್ ಡೆಬ್ರಿಸ್ ಇವು ಅಂತ ತೋರಿಸುವಂಥದ್ದು. ಅಲ್ಲದೆ ಕೆಲವು ಗೇಮಿಂಗ್ ವಿಡಿಯೋಗಳನ್ನು ಸಹ ಬಳಸಿ ಕೆಲವು ಆನ್ಲೈನ್ ಪೋರ್ಟಲ್ಗಳು ಹಲವಾರು ಸುಳ್ಳು ಸುದ್ದಿಗಳನ್ನು ಫ್ರಾನ್ಸ್ ವಿರುದ್ಧ ಹಬ್ಬಿಸ್ತಾ ಇವೆ ಅನ್ನುವಂಥ ಮಾತನ್ನು ಫ್ರೆಂಚ್ ಇಂಟೆಲಿಜೆನ್ಸ್ ವರದಿ ಮಾಡಿದೆ. ಇದೇ ರೀತಿಯ ಒಂದು ನಡವಳಿಕೆ ಕಾಂಗ್ರೆಸ್ ನಾಯಕರಲ್ಲೂ ಕಾಣ್ತಾ ಇದೆ. ಚೀನಾದ ನಡವಳಿಕೆ, ಜಾಗತಿಕ ಮಾಧ್ಯಮಗಳ ನಡವಳಿಕೆ. ಇದಕ್ಕೆ ಸ್ವಲ್ಪ ಹಿಂದೆ ಹೋಗೋಣ. ರಾಹುಲ್ ಗಾಂಧಿ ಚೀನಾ ಜಪವನ್ನು ಹೇಗೆ ಮಾಡಿದರು? ಅದು ಒಂದು ಸಂಸತ್ ಭಾಷಣದಲ್ಲಿ ರಾಹುಲ್ ಗಾಂಧಿ ಎಷ್ಟು ಬಾರಿ ಚೀನಾದ ಹೆಸರನ್ನು ಪ್ರಸ್ತಾಪ ಮಾಡಿದ್ರು ಅನ್ನುವಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದನ್ನು ನೋಡಿ. The Chinese to the Chinese. All the components of this phone are made in China. The network that has produced this phone is made in China, is owned by China. All the components of this phone is owned by China. Chinese shirt, pair of Chinese to China. Because some Chinese youngster is owned by China. By China has that the Chinese, China, that Chinese, China is China, Chinese motors, Chinese optics, Chinese batteries, Chinese. Challenge the Chinese. ನೋಡಿದ್ರಲ್ಲ, ರಾಹುಲ್ ಗಾಂಧಿ ಮಾತೆತ್ತಿದ್ರೆ ಚೀನಾ ಜಪ ಹೇಗೆ ಮಾಡ್ತಾರೆ ಅಂತ. ಬರೀ ಮಾತಾಡೋದಷ್ಟೇ ಅಲ್ಲ, ಗಲ್ವಾನ್ ಸಂಘರ್ಷದ ಸಮಯದಲ್ಲಿ ಚೀನಾ ಸೇನಾಧಿಕಾರಿಗಳು ಭಾರತದ ಗಡಿಯೊಳಕ್ಕೆ ಬಂದು ಭಾರತದ ಸೈನಿಕರನ್ನು ಹಿಗ್ಗಾಮುಗ್ಗ ಹೊಡೆದೋಗ್ಬಿಟ್ರು ಅಂತ ಮಾತನಾಡಿ ಭಾರತೀಯ ಸೈನಿಕರ ನೈತಿಕ ಸ್ಥೈರ್ಯ ಕುಸಿಯೋ ಹಾಗೆ ಮಾಡಿದರು. ಅದು ಕುಸಿಯೋದಿಲ್ಲ ಬಿಡಿ, ಇವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ ಆ ರೀತಿ. ಅದೇ ಗಲ್ವಾನ್ ಸಂಘರ್ಷದ ಸಮಯದಲ್ಲಿ ಇವರು ಚೀನಾ ಎಂಬೆಸ್ಸಿಗೆ ಭೇಟಿ ಕೊಟ್ಟಿದ್ದರು. ಅಲ್ಲಿ ಏನು ಮಾತಾಡಿದ್ರು? ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಮಾತಾಡಿದ್ರು. ಇವರು ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಬಂದಾಗ ಅದನ್ನು ಕಾಂಗ್ರೆಸ್ ನಿರಾಕರಿಸ್ಬಿಡ್ತು. ನೋ ನಮ್ಮ ರಾಹುಲ್ ಗಾಂಧಿ ಅಲ್ಲೆಲ್ಲ ಭೇಟಿನೇ ಕೊಟ್ಟಿಲ್ಲ ಅಂತ. ಆದರೆ ಎಂಬೆಸ್ಸಿನೇ ಫೋಟೋ ರಿಲೀಸ್ ಮಾಡಿಬಿಡ್ತು. ರಾಹುಲ್ ಗಾಂಧಿ ಹಾಗಾದರೆ ರಹಸ್ಯವಾಗಿ ಯಾಕೆ ಭೇಟಿ ಕೊಟ್ಟರು? ಅದು ಗಲ್ವಾನ್ ಸಂಘರ್ಷದ ಸಮಯದಲ್ಲಿ ಅಂಥದ್ದೇನಿತ್ತು ರಾಹುಲ್ ಗಾಂಧಿಯವರಿಗೆ ಚೀನಾ ಎಂಬೆಸ್ಸಿ ಜೊತೆ ಮಾತಾಡುವಂಥದ್ದು ಅಲ್ವಾ? ಹಲವಾರು ಬಾರಿ ರಾಹುಲ್ ಗಾಂಧಿ ಈ ರೀತಿ ಚೀನಾ ಪರ ಬ್ಯಾಟಿಂಗ್ ಮಾಡೋರೋದನ್ನು ನೀವು ನೋಡ್ತಾನೆ ಬಂದಿದ್ದೇವೆ. ಮಾನಸ್ ಸರೋವರಕ್ಕೆ ಹೋಗ್ತೀವಿ ಅಂತಂದರು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಚೀನಾದ ಒಬ್ಬ ಪ್ರತಿನಿಧಿ ಜೊತೆ ಮಾತಾಡಿದ್ರು ಅನ್ನುವಂಥ ಒಂದು ಸುದ್ದಿಗಳು ಬಂದವು. ಅಷ್ಟೇ ಅಲ್ಲ, ವಿದೇಶಗಳಿಗೂ ತೆರಳಿದಾಗ ಭಾರತವನ್ನು ಹೀಯಾಳಿಸೋದು, ಚೀನಾವನ್ನು ಹೊಗಳೋದು ನೀವು ನೋಡಿದ್ದೀರಿ ಅವರ ಮಾತುಗಳನ್ನು. ಅವಕಾಶ ಸಿಕ್ಕಾಗೆಲ್ಲ ಚೀನಾದ ಪ್ರಶಂಸೆ ಮಾಡ್ತಾ ಭಾರತವನ್ನು ಹೀಯಾಳಿಸ್ತಾ ಮಾತಾಡುವಂಥದ್ದು ರಾಹುಲ್ ಗಾಂಧಿಯವರ ಚಾಳಿ. ಯಾಕೆ ರಾಹುಲ್ ಗಾಂಧಿಯವರು ಹೀಗೆ ಮಾತಾಡ್ತಾರೆ? ರಫೇಲ್ ಯುದ್ಧ ವಿಮಾನ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಫ್ರಾನ್ಸ್ ಜೊತೆ ನರೇಂದ್ರ ಮೋದಿ ಸರ್ಕಾರ ಒಪ್ಪಂದ ಮಾಡಿಕೊಳ್ಳುವ ಹಂತದಲ್ಲೇ ರಾಹುಲ್ ಗಾಂಧಿ ಎಷ್ಟೊಂದು ತಗಾದೆ ತೆಗೆದಿದ್ರು ಅನ್ನೋದನ್ನು ನೀವು ನೆನಪಿಸ್ಕೊಳ್ಬೋದು ಸ್ನೇಹಿತರೆ. ಆ ಒಪ್ಪಂದ ಸರಿ ಇಲ್ಲ, ಅಲ್ಲಿ ಭ್ರಷ್ಟಾಚಾರ ಆಗಿದೆ, ಅತಿಯಾದ ಬೆಲೆಯನ್ನು ಕೊಟ್ಟು ನಾವು ತಗೊಳ್ತಾ ಇದ್ದೀವಿ, ಅಲ್ಲಿ ಕ್ವಾಲಿಟಿ ಸರಿ ಇಲ್ಲ, ಅದರ ತಾಂತ್ರಿಕತೆ ಸರಿ ಇಲ್ಲ, ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದಷ್ಟು ಖ್ಯಾತೆಗಳನ್ನು ರಾಹುಲ್ ಗಾಂಧಿ ಯಾವಾಗಲೂ ತೆಗೆದಿದ್ದರು. ಏನಾದರೂ ಮಾಡಿ ರಫೇಲ್ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನುವಂಥದ್ದೇ ರಾಹುಲ್ ಗಾಂಧಿಯವರ ಉದ್ದೇಶ ಆಗಿತ್ತಾ ಅನ್ನುವಂಥದ್ದು ಈಗ ಯೋಚನೆ ಮಾಡಿದ್ರೆ ಹೌದು ಅಂತ ಅನಿಸುತ್ತೆ ಸ್ನೇಹಿತರೆ. ಎಗೈನ್ ನಾನು ಅದೇ ಹಳೆಯ ಫೋಟೋವನ್ನು ನಿಮ್ಮ ಮುಂದೆ ಮತ್ತೆ ತೋರಿಸಬೇಕಾಗುತ್ತೆ ಸ್ನೇಹಿತರೆ. ಬಹುಶಃ ಈ ಫೋಟೋ ನಾನು ತೋರಿಸಿದಷ್ಟು ಇನ್ಯಾವ ಫೋಟೋವನ್ನು ಇಷ್ಟೊಂದು ಬಾರಿ ನಿಮ್ಮ ಮುಂದೆ ತೋರಿಸಿಲ್ಲ. 2009 ತಾಯಿ ಮತ್ತು ಮಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬೀಜಿಂಗ್ನಲ್ಲಿ ಇದೇ
ಜಿನ್ಪಿಂಗ್ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಆ ಸಹಿ ಹಾಕ್ತಿರುವಂಥ ಫೋಟೋ ಇದೆ. ಇದೇನು AI ಜನರೇಟೆಡ್ ಫೋಟೋ ಅಲ್ಲ, ಇದೇನು ತಿರುಚಲಾದ ಫೋಟೋನೂ ಅಲ್ಲ. ಈ ಒಪ್ಪಂದಕ್ಕೆ ರಾಹುಲ್ ಗಾಂಧಿ ಸಹಿ ಹಾಕಿದ್ರಲ್ಲ, ಅದು ಸುಳ್ಳು ಅಂತ ಇದುವರೆಗೆ ರಾಹುಲ್ ಗಾಂಧಿಯವರು ಹೇಳಿಲ್ಲ. ಆ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಯಾಕೆ? ಅದು ಯಾವ ಒಪ್ಪಂದ? ಅದೇನು ಸರ್ಕಾರದ ಪರವಾಗಿ ಹಾಕಿದ್ರ? ಸರ್ಕಾರದ ಪರವಾಗಿ ಹಾಕೋದಕ್ಕೆ ರಾಹುಲ್ ಗಾಂಧಿ ಯಾವಾಗ ಇನ್ನು ಜಸ್ಟ್ MP, ಯಾವುದೇ ಸಂಸದೀಯ ಸಮಿತಿಯ ಮುಖ್ಯಸ್ಥರಾಗೂ ಇರಲಿಲ್ಲ. ಸೋನಿಯಾ ಗಾಂಧಿ ಕೂಡ ಯಾವುದೇ ಸರ್ಕಾರದ ಹುದ್ದೆಯನ್ನು ಅಲಂಕರಿಸಿರಲಿಲ್ಲ. ಹಾಗಾದರೆ ಅವರಿಬ್ಬರೇ ಹೋಗಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ಬಂದಿದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿಯಾ ಅಥವಾ ಸ್ವತಃ ಗಾಂಧಿ ಕುಟುಂಬದ ಪರವಾಗಿಯಾ? ಸೋನಿಯಾ ಗಾಂಧಿ ಕುಟುಂಬದ ಪರವಾಗಿ ಸೈನ್ ಹಾಕಿ ಬಂದ್ರ? ಆ ಸಹಿ ಹಾಕಿದ ಆ ಪತ್ರದಲ್ಲಿ ಏನಿತ್ತು? ಮತ್ತೊಮ್ಮೆ ಅನುಮಾನಗಳು ಸೃಷ್ಟಿಯಾಗ್ತವೆ. ಸಮಯ ಸಿಕ್ಕಾಗೆಲ್ಲ ಚೀನಾ ಪರ ಬ್ಯಾಟಿಂಗ್ ಮಾಡಬೇಕು ಅನ್ನುವಂಥ ಒಂದು ಒಪ್ಪಂದವೇನಾದರೂ ಆಗಿದೆಯಾ? ಚೀನಾದ ಬಿಸ್ನೆಸ್ ಇಂಟ್ರೆಸ್ಟನ್ನು ಕಾಪಾಡಬೇಕು ಅನ್ನುವಂಥ ಒಂದು ಒಪ್ಪಂದವೇನಾದರೂ ಆಗಿದೆಯಾ? ಗೊತ್ತಿಲ್ಲ. ಭಾರತದ ಏಕತೆ ಮತ್ತು ಸಮಗ್ರತೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರ ಬಂದಾಗ ಚೀನಾದ ಗುಮ್ಮವನ್ನು ತೋರಿಸಬೇಕು ಅನ್ನುವಂಥ ಒಪ್ಪಂದ ಏನಾದರೂ ಆಗಿದೆಯಾ? ಗೊತ್ತಿಲ್ಲ. ಆದರೆ ನಡವಳಿಕೆಗಳನ್ನು ನೋಡಿದಾಗ ರಾಹುಲ್ ಗಾಂಧಿಯ ಆ ಒಪ್ಪಂದಕ್ಕೂ ರಾಹುಲ್ ಗಾಂಧಿಯೇ ಅವರ ಎಲ್ಲ ನಡವಳಿಕೆಗಳಿಗೂ ಒಂದು ಸಂಬಂಧ ಇದ್ದೇ ಇದೆ ಅನ್ನುವಂಥದ್ದು BJP ಆರೋಪ ಮಾಡ್ತಿರುವಂಥದ್ದು. ನೋಡಿದವ್ರಿಗೂ ಹಾಗೆ ಅನಿಸುತ್ತೆ ಸಹಜವಾಗಿ. ರಾಹುಲ್ ಗಾಂಧಿ ಈಗ ಪ್ರತಿಪಕ್ಷದ ನಾಯಕರು. ಈ ಅನುಮಾನಗಳನ್ನು ಬಗೆಹರಿಸಬೇಕಾದ್ದು ರಾಹುಲ್ ಗಾಂಧಿಯವರ ಕರ್ತವ್ಯ. ಆದರೆ ಈ ಅನುಮಾನಗಳನ್ನು ಬಗೆಹರಿಸುವ ಯಾವ ಪ್ರಯತ್ನವನ್ನು ಇಲ್ಲಿಯವರೆಗೆ ರಾಹುಲ್ ಗಾಂಧಿ ಮಾಡಿಲ್ಲ. ಆದರೆ ಕೇಂದ್ರ ಸರ್ಕಾರದ ಮೂಲಕವಾಗಲಿ ಅಥವಾ ಇತರೆ ಮಾಧ್ಯಮಗಳ ಮೂಲಕವಾಗಲಿ ಒಂದಲ್ಲ ಒಂದು ದಿನ ಈ ಪತ್ರದ ರಹಸ್ಯ ಹೊರಕ್ಕೆ ಬರಲೇಬೇಕು. ಇದನ್ನು ರಾಜ್ಯದ ಜನ ಅಥವಾ ದೇಶದ ಜನ ತಿಳ್ಕೊಳ್ಳೇಬೇಕು. ಅಂಥ ಒಂದು ಸಂದರ್ಭ ಖಂಡಿತ ಬಂದೇ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಇದ್ದಾರೆ ಭಾರತೀಯ ಜನತೆ.